ಪುರೋಹಿತರೆ, ಪೂಜೆ ಶುರು ಮಾಡ್ಕೊಳ್ಳಿ. ಅಮ್ಮ, ಪೂಜೆಗೂ ಮುನ್ನ ಮನೆ ದೇವರಿಗೆ ಸಿಹಿ ಇಟ್ಟು ನೈವೇದ್ಯ ಮಾಡ್ಕೊಂಡು ಬನ್ನಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಮಗ, ಊಟ ಮಾಡ್ಕೊಂಡೋಗು. ನಂಗೆ ಬೇಡ ಮಗ, ಇವತ್ತು ರಾಮನವಮಿ, ಮಕ್ಕಳವಂಗೆ ಎಡೆ ಮಾಡೀವ್ನಿ, ಹಂಗೆ ಹೋಗ್ಬಾರ್ದಲ್ವಾ? ಏನವಾಯ್ತು ನಿನ್ನ ಪರೀಕ್ಷೆ? ಮಕ್ಕಳವ ಅಮ್ಮ, ಇವಾಗ ಯಾಕೆ ದೇವ್ರಿಗೆ ಪ್ರಸಾದ ಇಡ್ತಾ ಇದ್ದಾರೆ? ರಾಯರೇ, ನಾವು ಹೇಳ್ತೀವಿ ಕೇಳಿ. ಯಾವುದೇ ಪೂಜೆ ಪುನಸ್ಕಾರ ಆಗಲಿ, ಮೊದಲು ನಮಗೆ ಮನೆ ದೇವರೇ ಮುಖ್ಯ. ನಿಮಗೆ ದೇವಿನೇ ಮನೆ ದೇವರಾಗಿರೋದ್ರಿಂದ ಮೊದಲು ದೇವಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕಿಂತ ಮುಂಚೆ ಇದು ಸಿಹಿ ಪದಾರ್ಥ, ನೈವೇದ್ಯ ಆದಮೇಲೆ ಇದು ಪ್ರಸಾದ. ಅಂಥ ಪ್ರಸಾದವನ್ನು ಸ್ವೀಕರಿಸಿದರೆ ಅವ್ರು ಅಂದ್ಕೊಂಡಿರೋದು ಈಡೇರುತ್ತೆ. ಪ್ರಸಾದ ನನಗೆ ಕೊಡಕ್ಕಿಲ್ವಾ ಮಗ? ಸಾಕು. ಅಯ್ಯಯ್ಯೋ, ಸಾರು ಜಾಸ್ತಿ ಆಗೋಯ್ತು. ಸಾಕು ಸಾಕು ಸಾಕು. ಸಾಕು ಸಾಕು ಅಂತ ಹೇಳ್ತೀವನಲ್ಲ. ಬೆಳೆಯ ಮಗ ಚೆನ್ನಾಗಿ ತಿನ್ಬೇಕು. ಸಾಕು ಅಂತ ಹೇಳ್ತೀವನಲ್ಲ, ಸಾಕು. ಅಯ್ಯೋ ದೇವ್ರೆ, ಅನ್ನ ಜಾಸ್ತಿ ಆಗೋಯ್ತು. ಅದು ಸಾಕು. ಅಯ್ಯೋ, ಪಲ್ಯನೇ ತಿಂದಿಲ್ಲ. ಪಲ್ಯ ತಿನ್.